ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕರ್ಣಮ್ ರಿವ್ಯೂ. ನನ್ನ ಹೆಸರು ವೈಜಯಂತ್ ಕರ್ಣಮ್. ನಾನಿವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ವೆನ್ಸ್ಡೇದು ಎಪಿಸೋಡ್ 6 ಸ್ಟೋರಿನ. ಸೊ ಈ ಎಪಿಸೋಡನ್ನು ನೀವು ಅರ್ಥ ಮಾಡ್ಕೋಬೇಕಂದ್ರೆ ನೀವು ಮುಂಚೆದೆಲ್ಲ ಎಪಿಸೋಡ್ಸ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಎಲ್ಲ ವೀಡಿಯೋಸು ಒಂದು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಸೊ ಚೆಕ್ಔಟ್ ಮಾಡಿ. ಎಪಿಸೋಡಿನ ಸ್ಟಾರ್ಟಿಂಗಲ್ಲಿ ನಾವು ನೋಡ್ಬೋದು ವೆನ್ಸ್ಡೇ ಮಾಟ ಮಂತ್ರ ಮಾಡ್ತಾ ಗೂಡಿ ಆಡಮ್ಸ್ನ ಕರೆಯೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಅವಾಗ ಇನ್ನಿದ್ದು ಬರ್ತಾಳೆ. ವೆನ್ಸ್ಡೇಗೆ ಒಂದು ಲೆಟರ್ ಸಿಗುತ್ತೆ. ಆ ಲೆಟರಲ್ಲಿ ಇನ್ವಿಟೇಷನ್ ಇರುತ್ತೆ. ಯಾರೋ ಒಬ್ಬರು ಅವಳಿಗೆ ಕ್ರ್ಯಾಕ್ ಸ್ಟೋನಿಗೆ ಮೀಟ್ ಆಗೋಕ್ಕೆ ಕರಿತಾ ಇರ್ತಾರೆ. ಅದಕ್ಕೆ ಇನ್ನಿದ್ದು ಮತ್ತೆ ವೆನ್ಸ್ಡೇ ಸೇರಿಕೊಂಡು ಕ್ರ್ಯಾಕ್ ಸ್ಟೋನಿಗೆ ಹೋಗ್ತಾರೆ. ಅಲ್ಲಿ ನಾವು ನೋಡ್ಬೋದು ವೆನ್ಸ್ಡೇಗೆ ಸೌಂಡ್ ಆಗುತ್ತೆ, ಆದರೆ ಅವಳು ಅವ್ರ ಫ್ರೆಂಡ್ಸೇ ಇರ್ತಾರೆ. ಅವಳಿಗೆ ಸರ್ಪ್ರೈಸ್ ಕೊಟ್ಟಿರ್ತಾರೆ, ಯಾಕಂದರೆ ವೆನ್ಸ್ಡೇದು ಬರ್ತಡೇ ಇರುತ್ತೆ. ಆವಾಗ ವೆನ್ಸ್ಡೇಗೆ ಒಂದು ಸ್ಟೋನ್ ಮೇಲೆ ಏನೋ ಒಂದು ಬರ್ದಿರೋದು ಕಾಣುತ್ತೆ. ಅದು ಲ್ಯಾಟಿನ್ ಲ್ಯಾಂಗ್ವೇಜಲ್ಲಿರುತ್ತೆ. ಹತ್ತಿರ ಹೋಗಿ ನೋಡಿದಾಗ ಅದರೊಳಗೆ ಏನಂತ ಬರೆದಿರುತ್ತೆ ಅಂದರೆ ಫೈರ್ ವಿಲ್ ರೈನ್ ವೆನ್ ಐ ರೈಸ್ ಅಂತ. ಅದನ್ನು ಮುಟ್ಟಿದ ತಕ್ಷಣ ವೆನ್ಸ್ಡೇಗೆ ವಿಷನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ವೆನ್ಸ್ಡೇಯ ವಿಷನ್ನೊಳಗೆ ಗೂಡಿ ಆಡಮ್ಸ್ ಬರ್ತಾಳೆ. ಅದೇ ವೆನ್ಸ್ಡೇಯ ಪೂರ್ವಜಳು. ಅವಳು ಬಂದು ವೆನ್ಸ್ಡೇಗೆ ಹೇಳ್ತಾಳೆ, ಒಂದು ಬಂಗ್ಲೆನ ತೋರಿಸಿ, ಕ್ರ್ಯಾಕ್ ಸ್ಟೋನಿದು ರಹಸ್ಯನ ನೀನು ಕ್ರ್ಯಾಕ್ ಮಾಡ್ಬೇಕಂದ್ರೆ ನೀನು ಈ ಬಂಗ್ಲೆನ ಹುಡುಕಬೇಕು ಅಂತ. ನೆಕ್ಸ್ಟ್ ಡೇ ವೆನ್ಸ್ಡೇಗೆ ಗೊತ್ತಾಗುತ್ತೆ ಅವ್ರ ಅಪ್ಪ ಅಮ್ಮ ಅವಳಿಗೆ ಬರ್ತ್ಡೇಗೆ ಒಂದು ಗಿಫ್ಟ್ ಕಳಿಸಿದ್ದಾರೆ. ಅದು ತಿಂಗು ಬಚ್ಚಿಟ್ಟಿರುತ್ತೆ. ಆ ಗಿಫ್ಟ್ ಒಳಗೆ ಸತ್ತೋಗಿರೋ ಅಳಿಲಿರ್ತವೆ. ಹಿಂದಿನ ಎಪಿಸೋಡಲ್ಲಿ ನಾವು ನೋಡಿದ್ವಲ್ಲ, ಬೆಂಕಿ ಎತ್ಕೊಂಡಿರುತ್ತಲ್ಲ, ಅದನ್ನು ಅವಳು ನೋಡ್ತಾ ಇರ್ತಾಳೆ. ಆವಾಗ ಝೇವಿಯರ್ ಬರ್ತಾನೆ. ಝೇವಿಯರ್ ಹತ್ರ ಅವಳು ಮಾತಾಡಲ್ಲ, ಯಾಕಂದರೆ ಇನ್ನೂ ಅವಳಿಗೆ ಅನಿಸಿರುತ್ತೆ ಅವನೇ ಮಾನ್ಸ್ಟರ್ ಅಂತ. ಅದಕ್ಕೆ ಝೇವಿಯರ್ ಹೇಳ್ತಾನೆ, ನಿನಗೇನೇ ಹೆಲ್ಪ್ ಬೇಕಿದ್ರು ನನ್ನ ಹತ್ರ ಬಾ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ವೆನ್ಸ್ಡೇ ಹಾಸ್ಪಿಟ್ಲಿಗೆ ಹೋಗ್ತಾಳೆ ಯೂಜಿನಿಗೆ ಮೀಟ್ ಆಗೋಕ್ಕೆ. ಆದರೆ ಅವನು ನಿನ್ನ ಹೆಲ್ತ್ ಕಂಡೀಷನ್ ಸರಿ ಹೋಗಿರಲ್ಲ, ಇನ್ನೂ ಅನ್ಕಾನ್ಷಿಯಸ್ ಆಗಿರ್ತಾನೆ. ಆದರೂ ಕೂಡ ಇವಳು ಅವನ ಹತ್ರ ಮಾತಾಡ್ತಾ ಇರ್ತಾಳೆ, ಹಳೆ ವಿಚಾರಗಳನ್ನ ಶೇರ್ ಮಾಡ್ಕೊತಾ ಇರ್ತಾಳೆ. ಆಗ ಅಲ್ಲಿ ಬಂದು ವೆನ್ಸ್ಡೇ ಹತ್ರ ಹೇಳ್ತಾಳೆ, ಅವರಮ್ಮ ಸ್ವಲ್ಪ ಕೆಲಸದಿಂದ ಹೊರಗೆ ಹೋಗಿದ್ದಾರೆ, ಅದಕ್ಕೆ ಇವನನ್ನು ನಾನು ನೋಡ್ಕೊಳಕ್ಕೆ ಬಂದಿದ್ದೀನಿ ಅಂತ. ಆವಾಗ ಅವಳು ಅಲ್ಲಿಂದ ಹೊರಟೋಗ್ತಾಳೆ. ಟೇಲರಿಗೆ ಮೀಟ್ ಆಗ್ತಾಳೆ. ಟೇಲರಿಗೆ ಆ ಫೋಟೋನ ತೋರಿಸಿ ಈ ಜಾಗ ಗೊತ್ತಾ ಅಂತ ಕೇಳ್ತಾಳೆ. ಅದಕ್ಕೆ ಅವನು ಗೊತ್ತಿಲ್ಲ ಅಂತಾನೆ. ಆವಾಗ ಅವರಪ್ಪ ಶರೀಫ್ ಅಲ್ಲಿ ಬಂದು ಟೇಲರಿಗೆ ಹೇಳ್ತಾನೆ, ನೀನು ವೆನ್ಸ್ಡೇಯಿಂದ ದೂರ ಇರು ಅಂತ. ಇವಾಗ ವೆನ್ಸ್ಡೇಗೆ ಟೇಲರ್ ಅಂತೂ ಹೆಲ್ಪ್ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಅವಳು ಹೆಲ್ಪಿಗೋಸ್ಕರ ಝೇವಿಯರ್ ಹತ್ರ ಹೋಗ್ತಾಳೆ. ವೆನ್ಸ್ಡೇ ಬಂದು ಆ ಪೇಜ್ನ ತೋರಿಸಿ ಕೇಳ್ತಾಳೆ, ಈ ಜಾಗ ಗೊತ್ತಾ ಅಂತ. ಸೇಮ್ ಟು ಸೇಮ್ ಫೋಟೋ ಝೇವಿಯರ್ ಕೂಡ ಅದೇ ಪೇಂಟಿಂಗ್ ರೂಮಲ್ಲಿ ಪೇಂಟ್ ಮಾಡಿರ್ತಾನೆ. ಹೇಗೆ ಅಂತ ವೆನ್ಸ್ಡೇಗೆ ಹೇಳಿದಾಗ ಅವನು ಹೇಳ್ತಾನೆ, ರಾತ್ರಿ ಕನಸಲ್ಲಿ ನನಗಿದು ಬಂದಿತ್ತು, ಅದಕ್ಕೆ ನಾನು ಪೇಂಟ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಝೇವಿಯರ್ಗೆ ಲೊಕೇಶನ್ ಬಗ್ಗೆ ಗೊತ್ತಿರುತ್ತೆ. ನಾವಿಲ್ಲಿ ನೋಡ್ಬೋದು ವೆನ್ಸ್ಡೇದು ಪೇಂಟಿಂಗ್ ಝೇವಿಯರ್ ಮಾಡಿರ್ತಾನೆ, ಅದರಲ್ಲಿ ಅವಳು ಶೆಲೋ ಬಾರಿಸ್ತಾ ಇರ್ತಾಳೆ. ನಾವಿಲ್ಲಿ ನೋಡ್ಬೋದು ಬಿಯಾಂಕಾ ಲೋಕಸ್ಗೆ ವೇಟ್ ಮಾಡ್ತಾ ಇರ್ತಾಳೆ. ಅವ್ನು ಬರಲ್ಲ ಅಂದ್ಕೊಂಡು ಇನ್ನೇನು ಹೊರಡಬೇಕು, ಅಷ್ಟೊತ್ತಿಗೆ ಅವ್ನು ಬರ್ತಾನೆ. ಯಾಕಂದರೆ ಅವಳು ಲೋನ್ಲಿ ಫೀಲ್ ಮಾಡ್ತಾ ಇರ್ತಾಳೆ. ಲೋಕಸ್ಸು ಕೂಡ ಹೇಳ್ತಾನೆ, ನಾನು ಒಳ್ಳೆ ಸ್ಟೂಡೆಂಟ್ ಆಗಿ ಟ್ರೈ ಮಾಡ್ತಾ ಇದ್ದೀನಿ ಅಂತ. ವೆನ್ಸ್ಡೇಗೆ ಲೊಕೇಶನ್ ಬಗ್ಗೆ ಗೊತ್ತಾಗಿರುತ್ತೆ, ಅವಳು ಅಲ್ಲಿ ಹೋಗಿರ್ತಾಳೆ. ಆದರೆ ಮೇಯರು ಅಲ್ಲಿ ಆಲ್ರೆಡಿ ಇರ್ತಾನೆ, ಯಾಕಂದರೆ ಅವನಿಗೆ ಆ್ಯಕ್ಚುಲ್ ಕಿಲ್ಲರ್ ಯಾರು ಅಂತ ಗೊತ್ತಾಗಿರುತ್ತೆ. ಅದಕ್ಕೆ ಇವಳು ಕೂಡ ಮೆಲ್ಲಕ್ಕೆ ಅವ್ನ ಕಾರೊಳಗೆ ಹೋಗಿ ಅಳುಕೊಂಡು ಕೂತ್ಕೊತಾಳೆ. ಮೇಯರು ಟೌನಿಗೆ ಇನ್ನೇನು ಬರ್ತಾ ಇರಬೇಕು, ಆದರೆ ಅವನಿಗೆ ಯಾರೋ ಆಕ್ಸಿಡೆಂಟ್ ಮಾಡಿಬಿಡ್ತಾರೆ. ಅವನು ತುಂಬ ಕೆಟ್ಟದಾಗಿ ಗಾಯಗೊಳ್ತಾನೆ. ಆಮೇಲೆ ಪ್ರಿನ್ಸಿಪಲ್ ವಿಮ್ಸ್ ಹೇಳ್ತಾಳೆ, ಏನೇ ಕೆಟ್ಟದಾದರೂ ಅದ್ರ ಹಿಂದೆ ನೀನು ಯಾಕೆ ಇರ್ತೀಯ ಅಂತ. ಅದಕ್ಕೆ ಅವಳು ಲಾಕ್ಡೌನ್ನ ಮಾಡಿಬಿಡ್ತಾಳೆ. ವೆನ್ಸ್ಡೇ ಟೈಲರ್ಗೆ ಕಾಲ್ ಮಾಡಿಬಿಟ್ಟು ಇವತ್ತು ರಾತ್ರಿ ಡಿನ್ನರಿಗೆ ಹೋಗೋಣ ಅಂತ ಸುಳ್ಳು ಹೇಳ್ತಾಳೆ. ಇನ್ನಿದಿಗೂ ಕೂಡ ಹೇಳ್ತಾಳೆ, ನಾವು ಗರ್ಲ್ಸ್ ನೈಟ್ ಔಟಿಗೆ ಹೋಗೋಣ ಅಂತ. ಇಬ್ಬರಿಗೂ ಸುಳ್ಳು ಹೇಳ್ಕೊಂಬಿಟ್ಟು ಆ ಗೇಟ್ ಫ್ಯಾಮಿಲಿ ಡೋರ್ ಹತ್ರ ಕರ್ಕೊಂಬರ್ತಾಳೆ. ವೆನ್ಸ್ಡೇಗೆ ಆ ಲೊಕೇಶನಲ್ಲಿ ಒಂದು ಗಾಡಿ ಸಿಗುತ್ತೆ. ಆ ಗಾಡಿಯಿಂದನೇ ಮೇಯರಿಂದು ಆಕ್ಸಿಡೆಂಟ್ ಮಾಡಿರೋದು. ಆಮೇಲೆ ಅವಳಿಗೆ ಇನ್ನೊಂದು ಡೌಟ್ ಕೂಡ ಇರುತ್ತೆ, ಆ ಮನೆಯಲ್ಲಿ ಯಾರೋ ವಾಸವಾಗಿದ್ದಾರೆ ಅಂತ. ಯಾಕಂದರೆ ಕ್ಯಾಂಡಲ್ಸ್ ಇನ್ನೂ ಬಿಸಿ ಇರುತ್ತೆ, ಮತ್ತು ಒಂದು ರೂಮ್ ಅಂತೂ ಫುಲ್ ಕ್ಲೀನಾಗಿರುತ್ತೆ. ಸಡನ್ಲಿ ಮಾನ್ಸ್ಟರ್ ಬಂದ್ಬಿಡುತ್ತೆ. ಅದರಿಂದ ಬಚಾವಾಗೋಕ್ಕೆ ಅವರು ಒಂದು ರೂಮಿಗೆ ಹೋಗ್ತಾರೆ. ಆ ರೂಮಲ್ಲಿ ಆ ಮಾನ್ಸ್ಟರ್ ಸಾಯಿಸಿರೋ ಪ್ರತಿಯೊಬ್ಬ ವಿಕ್ಟಮಿಂದು ಬಾಡಿ ಪಾರ್ಟ್ಸ್ಗಳು ಸ್ಟೋರ್ ಮಾಡ್ಕೊಂಡು ಇಟ್ಟಿರುತ್ತೆ. ಅವರು ಮತ್ತೆ ಅಲ್ಲಿಂದ ಬಚಾವಾಗೋಕ್ಕೆ ಅಲ್ಲಿಂದ ಹೊರಟು ಬರ್ತಾರೆ. ನಾವಿಲ್ಲಿ ನೋಡ್ಬೋದು ಟೈಲರಿಗೆ ಗಾಯಗೊಂಡಿರ್ತಾನೆ. ಆ ಮಾನ್ಸ್ಟರು ಅವನಿಗೆ ಚುಚ್ಚಿರುತ್ತೆ. ಇನ್ನಿದ್ದಿಗಂತೂ ಭಾಳನೇ ಭಯ ಆಗುತ್ತೆ. ಅವರೆಲ್ಲ ಸೇರಿಕೊಂಡು ಅಲ್ಲಿಂದ ಹೊರಟು ಹೋಗ್ತಾರೆ. ಮಾನ್ಸ್ಟರಿಂದ ಬಚಾವಾಗ್ಬಿಟ್ಟು ಅವರು ಟೇಲರ್ ಮನೆಗೆ ಬರ್ತಾರೆ. ಅಲ್ಲಿ ಟೇಲರ್ ಅಪ್ಪ ಶರೀಫ್ ಬರ್ತಾನೆ. ವೆನ್ಸ್ಡೇ ಟೇಲರಿಗೆ ಹೇಳ್ತಾಳೆ, ನಾನು ನಿಮಗೇನೋ ತೋರಿಸ್ಬೇಕು, ನನ್ನ ಜೊತೆ ಬನ್ನಿ ಅಂತ. ಅವಳು ಅದೇ ಲೊಕೇಶನಿಗೆ ಕರ್ಕೊಂಡು ಹೋಗ್ತಾಳೆ, ಎಲ್ಲಿ ಮಾನ್ಸ್ಟರು ಆ ಬಾಡಿ ಪಾರ್ಟ್ಸ್ನ ಸ್ಟೋರ್ ಮಾಡಿಟ್ಟಿತ್ತಲ್ಲ ಅಲ್ಲಿ. ಆದರೆ ಅವರಿಬ್ಬರು ಅಲ್ಲಿ ಹೋದ ತಕ್ಷಣ ಅಲ್ಲಿ ಏನೂ ಇರಲ್ಲ, ಆ ಬಾಡಿ ಪಾರ್ಟ್ಸ್ ಕೂಡ ಇರಲ್ಲ. ವೆನ್ಸ್ಡೇ ಹೇಳ್ತಾಳೆ, ನಾವು ಇಲ್ಲಿ ಬರೋಕ್ಕಿಂತ ಮುಂಚೆ ಯಾರೋ ಒಬ್ಬರು ಬಂದುಬಿಟ್ಟು ಇದನ್ನೆಲ್ಲ ತೊಗೊಂಡು ಹೋಗಿದ್ದಾರೆ ಅಂತ. ಇದನ್ನು ಕೇಳಿಬಿಟ್ಟು ಶರೀಫಿಗೆ ತುಂಬಾ ಕೋಪ ಬರುತ್ತೆ. ಅವನಿಗೆ ಕೋಪದಿಂದ ಹೇಳ್ತಾನೆ, ಇನ್ಮೇಲಿಂದ ನೀನು ಟೇಲರ್ನ ಮೀಟ್ ಆಗೋಂಗಿಲ್ಲ ಅಂತ. ವೆನ್ಸ್ಡೇ ವಾಪಸ್ ನೆವರ್ಮೂರ್ ಅಕಾಡೆಮಿಗೆ ಹೋದ ತಕ್ಷಣ ಪ್ರಿನ್ಸಿಪಲ್ ವಿಮ್ಸ್ ಅವಳಿಗೆ ಕನ್ಫ್ರಂಟ್ ಮಾಡ್ತಾರೆ. ನೀನು ತುಂಬಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಬ್ರೇಕ್ ಮಾಡ್ತಾ ಇದೆಯಾ, ನಿನಗೆ ಶಿಕ್ಷೆ ಕೊಡ್ತೀನಿ ಅಂತ. ಅದಕ್ಕೆ ವೆನ್ಸ್ಡೇ ಹೇಳ್ತಾಳೆ, ನಾನು ನಿಜನ ಹುಡುಕಕ್ಕೆ ಹೋಗಿದ್ದೆ, ಅದಕ್ಕೆ ನಾನು ಸಾರಿ ಕೇಳಲ್ಲ ಅಂತ. ವೆನ್ಸ್ಡೇ ಪೇಂಟಿಂಗ್ನ ತೋರಿಸ್ತಾಳೆ. ಆ ಪೇಂಟಿಂಗಲ್ಲಿ ಸ್ವತಃ ವೆನ್ಸ್ಡೇ ಇರ್ತಾಳೆ, ಮತ್ತು ಜೋಸೆಫ್ ಕ್ರ್ಯಾಕ್ ಸ್ಟೋನ್ ಕೂಡ. ತೋರಿಸಿ ಹೇಳ್ತಾಳೆ, ಇದಕ್ಕೆ ರೋ ನನಗೆ ಸಾಯಿಸಬೇಕು ಅಂತ ಅಂದ್ಕೊಂಡಿದ್ದ. ಅವನಿಗೆ ಅನಿಸುತ್ತೆ ನಾನು ಈ ಸ್ಕೂಲಿಗೆ ಡೇಂಜರ್ ಅಂತ. ಆದರೆ ನಾನು ಈ ಸ್ಕೂಲನ್ನ ಬಚಾವ್ ಮಾಡ್ತಾ ಇದ್ದೀನಿ, ಸೊ ಅದಕ್ಕೆ ನೀವು ನನಗೆ ಇನ್ನೊಂದು ಚಾನ್ಸ್ ಕೊಡಲೇಬೇಕು ಅಂತ. ಅದಕ್ಕೆ ಪ್ರಿನ್ಸಿಪಲ್ ವಿಮ್ಸ್ ಹೇಳ್ತಾಳೆ, ಸರಿ ಆಯಿತು, ಇನ್ನೊಂದು ಸಲ ಇದನ್ನು ರಿಪೀಟ್ ಆದರೆ ನಾನು ವಾಪಸ್ ಪಕ್ಕ ನೀನು ಸ್ಕೂಲಿಂದ ತೆಗಿತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ.
ವೆನ್ಸ್ಡೇ ವಾಪಸ್ ರೂಮಿಗೆ ಬರ್ತಾಳೆ. ನೋಡ್ತಾಳೆ ಇನ್ನಿದ್ದು ಬ್ಯಾಗ್ನ ಪ್ಯಾಕ್ ಮಾಡ್ತಾ ಇರ್ತಾಳೆ. ಏನಕ್ಕೆ ಅಂತ ಕೇಳಿದ ತಕ್ಷಣ ಇನ್ನಿದ್ದು ಹೇಳ್ತಾಳೆ, ನಾನು ಈ ರೂಮ್ನ ಬಿಟ್ಟು ಹೋಗ್ತಾ ಇದ್ದೀನಿ, ನನ್ನ ಜೊತೆ ಇರಲ್ಲ. ನೀನು ನಿನ್ನ ಕೆಲಸ ಆಗೋದು ನೋಡ್ಕೊತೀಯ, ಯಾರ ಫೀಲಿಂಗ್ಸಿಗೂ ಕೇರ್ ಮಾಡಲ್ಲ, ಯಾರು ಲೈಫ್ ಬೇಕಿರೋ ಡೇಂಜರಿಗೆ ಹಾಕ್ತೀಯಾ ನಿನ್ನ ಕೆಲಸಕ್ಕೋಸ್ಕರ, ಅದಕ್ಕೆ ಅಂತ ಹೇಳಿ ಹೊರಟೋಗ್ತಾಳೆ. ಅಲ್ಲಿ ವೆನ್ಸ್ಡೇ ಒಬ್ಬಳೇ ಕೂತ್ಬಿಡ್ತಾಳೆ. ಕೂತ್ಕೊಂಡು ವೆನ್ಸ್ಡೇ ಒಂದು ಬಾಕ್ಸ್ನ ಓಪನ್ ಮಾಡ್ತಾಳೆ. ಆ ಬಾಕ್ಸ್ನ ಅವಳು ಗೇಟ್ಸ್ ಫ್ಯಾಮಿಲಿ ಮನೇಲಿ ಕದ್ಕೊಂಬಂದಿದ್ಲು. ಆ ಬಾಕ್ಸ್ ಕೆಳಗೆ ಒಂದು ಲೆಟರ್ ಇರುತ್ತೆ. ಲೆಟರ್ ಜೊತೆಗೆ ವೆನ್ಸ್ಡೇದು ತುಂಬ ಭಾಳ ಫೋಟೋಸ್ ಇರ್ತವೆ. ವೆನ್ಸ್ಡೇ ಹೇಳ್ತಾಳೆ, ಗೇಟ್ಸ್ ಫ್ಯಾಮಿಲಿ, ಕ್ರ್ಯಾಕ್ ಸ್ಟೋನ್, ಮಾನ್ಸ್ಟರ್ ಮತ್ತು ನಾವೆಲ್ಲರೂ ಹೇಗೋ ಒಂದು ಕನೆಕ್ಟೆಡ್ ಇದ್ದೀವಿ. ಈ ವಿಷಯ ಮೇರಿಗೆ ಗೊತ್ತಾಯಿತು, ಅದಕ್ಕೆ ಯಾರೋ ಅವ್ರನ್ನ ಸಾಯಿಸಿಬಿಟ್ರು. ಆದರೆ ನಾನಂತೂ ಸುಮ್ಮನೆ ಇರಲ್ಲ, ನೀನು ಯಾರೇ ಆಗಿರು ನಿನ್ನ ಹುಡುಕಿ ತೆಗಿತೀನಿ, ಹುಡುಕ್ಬಿಟ್ಟು ನಿಜನ ಕಣ್ಣು ಹಿಡಿತೀನಿ ಅಂತ ಹೇಳ್ತಾಳೆ. ಇಲ್ಲಿಗೆ ಈ ಎಪಿಸೋಡ್ನ ಎಂಡ್ ಆಗುತ್ತೆ. ಸೊ ನೋಡಿದ್ರಲ್ಲ, ಇದು ಎಪಿಸೋಡ್ 6ನೇ ಪೂರ್ತಿ ಎಕ್ಸ್ಪ್ಲನೇಷನು. ಎಪಿಸೋಡ್ 7 ನೋಡೋಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ಸಿಗ್ತೀನಿ ಎಪಿಸೋಡ್ 7. ಟಿಲ್ ದೆನ್ ಟೇಕ್ ಕೇರ್, ಬಾಯ್.